ಮುಜರಾಯಿ ಇಲಾಖೆಗೆ ಸೇರಿರುವಂಥ ರಾಯರಾಯ ಕಲ್ಯಾಣ ಮಂಟಪದ ಮೊಹಲ್ಲಾದಲ್ಲಿ ಆಗಮತ್ರಯ ಮಹಾಮಂಡಲ ಅರ್ಥಾತ್ ಆಗಮ ಭವನ ಅಂಥೇಳಿ ಅವರಿಗೆ ಬಾಡಿಗೆ ಕೊಟ್ಟಿದೆ. ಮುಜರಾಯಿ ಇಲಾಖೆ ಕೆಲವು ಕಂಡೀಷನ್ಸ್ ಹಾಕಿ ಕೆಲವು ಕಾರ್ಯಕ್ರಮಗಳನ್ನು ಭಜನೆ ಅಥವಾ ಆಗಮಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಕೊಡುವಂಥದ್ದು, ಈ ರೀತಿಯ ಕೆಲವು ಕಾರ್ಯಕ್ರಮಗಳಿಗೆ ಮಾತ್ರ ಅಂತ ಆದೇಶ ಮಾಡಿ ಕೊಟ್ಟಿತ್ತು. ಇಲ್ಲಿ ಆಗಮತ್ರಯ ಮಹಾಮಂಡಲದವರು ಮದುವೆ ಮಾಡುವಂಥದ್ದು, ಮುಂಜಿ ಮಾಡುವಂಥದ್ದು, ಕಮರ್ಷಿಯಲ್ ಆಗಿ ಉಪಯೋಗಿಸ್ಕೊಳ್ಳುವಂಥದ್ರಲ್ಲಿ ತಲೀನರಾಗಿದ್ದಾರೆ. ನಿನ್ನೆ ಶುಕ್ರವಾರ ಈ ಮೊಹಲ್ಲಾದಲ್ಲಿ ಮದುವೆಯನ್ನು ಮಾಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಕಾನೂನುಬಾಹಿರವಾಗಿ ವ್ಯವಸ್ಥೆಗೆ ಭಂಗ ತರುವಂಥ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ತಪ್ಪು. ಮುಜರಾಯಿ ಇಲಾಖೆಯ ಕೆಲವು ಅಧಿಕಾರಿಗಳ ಷಡ್ಯಂತ್ರದಿಂದ ಕೆಲವು ಅಧಿಕಾರಿಗಳಿಗೆ ಹಣವನ್ನು ಕೊಟ್ಟು ಈ ಕಾರ್ಯಕ್ರಮಗಳನ್ನು, ಅಂದರೆ ಮದುವೆಯಿಂದ ಇದೇನು ಕಮರ್ಷಿಯಲ್ ಆಗಿ ಉಪಯೋಗಿಸ್ಕೊಳ್ಳುವಂಥ ರೀತಿಯಲ್ಲಿ ಮದುವೆ ಮುಂಜಿ ಈ ರೀತಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಕಳೆದ 4-6 ವರ್ಷಗಳಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಇವರ ಗಮನಕ್ಕೆ ತಂದಿದ್ದೇನೆ. ಇವರು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ. ನನ್ನ ಎದುರಿಗೆ ಇಲ್ಲ ಸರ್, ಇದು ಕೊನೆ ಬಾರಿ, ಇನ್ನು ಈ ರೀತಿ ತಪ್ಪು ಮಾಡೋದಿಲ್ಲ ಅಂತಾರೆ. ಆದರೆ ಕೆಲವು ಮುಜರಾಯಿ ಅಧಿಕಾರಿಗಳ ಷಡ್ಯಂತ್ರದಿಂದ ಇದು ನಿರಂತರವಾಗಿ ನಡೀತಾ ಇದೆ. ಇವರಿಗೆ ಏನು ಬಾಡಿಗೆಗೆ ಕೊಟ್ಟಿದೆ ಆಗಮ ಭವನಕ್ಕೆ, ಇದೇ ಕಾಂಪೌಂಡಿನ ಒಳಗೆ ಮುಜರಾಯಿ ಇಲಾಖೆಗೆ ಸೇರಿರುವಂಥ 2 ಚೌಲ್ಟ್ರಿಗಳಿದೆ. ಒಂದು ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ದಿನಗಳು ಖಾಲಿ ಬಿದ್ದಿರುತ್ತೆ. ಕಾರಣ ಏನು ಅಂದರೆ, ಈ ರೀತಿ ಕಾನೂನು ಬಾಹಿರವಾಗಿ ವ್ಯವಸ್ಥೆಗೆ ಮತ್ತು ಪ್ರಕೃತಿ ವಿರುದ್ಧವಾದ ಕೆಲಸವನ್ನು ಮಾಡ್ತಿರುವಂಥ ಈ ಆಗಮ ಭವನದ ಕೆಲಸಗಳಿಂದ ಮುಜರಾಯಿ ಇಲಾಖೆಯ ಒಟ್ಟಾರೆ ವ್ಯವಸ್ಥೆ ಹಾಳಾಗ್ತಿದೆ. ಈ ರೀತಿ ಮಾಡ್ತಿದ್ರೆ ರಾಯರಾಯ ಚೌಲ್ಟ್ರಿಗೆ ಯಾರು ಬುಕ್ ಮಾಡಿಕೊಳ್ತಾರೆ? ಅಧಿಕಾರಿಗಳು ಗಮನಿಸಬೇಕು. ಆಗಮ ಭವನದವರಿಗೆ ಏನು ಕರಾರಿನಲ್ಲಿದೆ ಅದು ಮಾತ್ರ ಆಗಬೇಕು, ಕಮರ್ಷಿಯಲ್ ಆಗಿ ಉಪಯೋಗಿಸ್ಕೊಳ್ಬಾರ್ದು. ಮುಜರಾಯಿ ಇಲಾಖೆಗೆ ಅಪಚಾರ ಆಗುವಂಥ ಕೆಲಸಗಳು ಮುಜರಾಯಿ ಅಧಿಕಾರಿಗಳು ಮಾಡಬಾರದು. ಮಾನ್ಯ ಆಯುಕ್ತರು, AC ಅವರು ಇದನ್ನು ಗಮನಿಸಬೇಕು, ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ.